ಎಲ್ಲರಿಗೂ ನಮಸ್ಕಾರ. ಚಿಂತನ ಟಿವಿ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಎಲ್ಲಾ ಕಾರ್ಯಕ್ರಮಗಳನ್ನ ದಯವಿಟ್ಟು ವೀಕ್ಷಿಸಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಚಿಂತನ ಟಿವಿ ಹರಿಹರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಯಾರು ನಮ್ಮ ಚಿಂತನ ಟಿವಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ವೋ ದಯವಿಟ್ಟು ಆಗಿ. ನಾವು ಪ್ರಸಾರ ಮಾಡುವ ಸಾಹಿತ್ಯಿಕ ಚಟುವಟಿಕೆಗಳ ವಿಡಿಯೋವನ್ನು ವೀಕ್ಷಿಸಿ ಮತ್ತು ಹಾಡುಗಳನ್ನು ಕೂಡ ನಾವು ಪ್ರಸಾರ ಮಾಡ್ತೇವೆ. ಆಮೇಲೆ ಕವಿಗಳು ತಮ್ಮ ಸ್ವರಚಿತ ಕವನವನ್ನು ಇಲ್ಲಿಗೆ ಬಂದು ವಾಚನ ಮಾಡ್ಬೋದು. ಅದನ್ನು ಕೂಡ ನಾವು ರೆಕಾರ್ಡ್ ಮಾಡಿ ಪ್ರಸಾರ ಮಾಡ್ತೇವೆ. ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಸಹಕರಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೇನೆ. ನಮಸ್ಕಾರ. ಚಿಂತನ ಟಿವಿ ಹರಿಹರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸುಬ್ರಹ್ಮಣ್ಯ ನಾಡಿಗರ್ ಮಾಡುವ ನಮಸ್ಕಾರಗಳು. 2 ಕವಿತೆಗಳನ್ನು ವಾಚನ ಮಾಡಿದ್ದಾರೆ ನಮ್ಮ ನಾಡಿನ ಹೆಸರಾಂತ ಕವಿ ಶ್ರೀ ಹರಿ ನರಸಿಂಹ ಉಪಾಧ್ಯಾಯ ಅಂತ ಹೇಳಿ. ಇವರ ಪರಿಚಯವನ್ನು ಕೂಡ ಮಾಡಿಕೊಡ್ತೇನೆ. ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ನಿವಾಸಿಯಾಗಿದ್ದಾರೆ. ಈಗ ಇವರು ಬೆಂಗಳೂರಿನಲ್ಲಿ SKF ಇಂಡಿಯಾ ಲಿಮಿಟೆಡ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ಶ್ರೀ ನಾರಾಯಣ ಉಪಾಧ್ಯಾಯ ಕಮಲಾಕ್ಷಿ ದಂಪತಿಗಳ ಪುತ್ರರಾಗಿದ್ದಾರೆ. ಇವರು ಬೆಂಗಳೂರಿನಲ್ಲಿ 30 ವರ್ಷದಿಂದ SKF ಇಂಡಿಯಾ ಲಿಮಿಟೆಡ್ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಹಾಗೂ ರಾಜ್ಯಶಾಸ್ತ್ರದಲ್ಲಿ MA ಪದವೀಧರರಾಗಿದ್ದಾರೆ, ಪದವಿ ಪಡೆದಿದ್ದಾರೆ. ಸಣ್ಣ ಕಥೆಗಳು, ಲೇಖನ, ಚುಟುಕು ಹಾಗೂ ಷಟ್ಪದಿಗಳು ಮೊದಲಾದ ಛಂದಸ್ಸು ಸಹಿತವಾದ ಕವನಗಳನ್ನು, ಮುಕ್ತಕಗಳನ್ನು ರಚಿಸುವ ಇವರು ಈಗಾಗಲೇ 7 ಕವನ ಸಂಕಲನಗಳನ್ನು ಹೊರತಂದಿದ್ದಾರೆ, 3 ಮುಕ್ತಕ ಸಂಕಲನಗಳನ್ನು ಹೊರತಂದಿದ್ದಾರೆ, 1 ಮಕ್ಕಳ ಪದ್ಯಗಳು ಹಾಗೂ 1 ಖಂಡಕಾವ್ಯ, ಅನುವಾದ ಕೃತಿ, 1 ಸಂಪಾದಕತ್ವ ಮತ್ತು ಲೇಖನ ಸಂಗ್ರಹ, ಹೀಗೆ ಒಟ್ಟು 14 ಕೃತಿಗಳನ್ನು ಹೊರತಂದಿದ್ದಾರೆ. ಅಲ್ಲದೆ ಅನ್ಯರ ಸಂಪಾದಕರ ಸುಮಾರು 25ಕ್ಕೂ ಹೆಚ್ಚು ಕೃತಿಗಳಲ್ಲಿ ಕವನ, ಕಥೆ, ಲೇಖನ, ಅನಿಗಮನ, ಮುಕ್ತಕಗಳು, ಶಿಶುಗೀತೆ, ಗಜಲ್, ಪ್ರವಾಸ ಕಥೆಗಳು ಮುದ್ರಣಗೊಂಡಿವೆ. ನಿಜವಾಗ್ಲೂ ಸಾಹಿತ್ಯ ಕ್ಷೇತ್ರದಲ್ಲಿ ಬಹಳ ಕೃಷಿ ಮಾಡಿದ್ದಾರೆ. ಶ್ರಮಜೀವಿ ಮತ್ತು ಸಾಹಿತ್ಯಾಭಿಮಾನಿ ಕೂಡ. ನವಪರ್ವ ಫೌಂಡೇಶನ್ನಿಂದ ನವಪರ್ವ ಸವ್ಯಸಾಚಿ ಮತ್ತು ನವಪರ್ವ ನಕ್ಷತ್ರ ಪ್ರಶಸ್ತಿಗಳು ಬಂದಿದ್ದಾವೆ. ಚಂದನ ಸಾಹಿತ್ಯ ವೇದಿಕೆಯಿಂದ ಚಂದನ ಸಾಹಿತ್ಯ ರತ್ನ ಹಾಗೂ ಚಂದನ ಸೌರಭ ಪ್ರಶಸ್ತಿ ಮತ್ತು ಚಂದನ ಸದ್ಭಾವನಾ ಪ್ರಶಸ್ತಿ ಕೂಡ ಇವರಿಗೆ ದೊರೆತಿದೆ. ಬೆಳಕು ಟ್ರಸ್ಟ್ ವತಿಯಿಂದ ಬಸವಶ್ರೀ ಪ್ರಶಸ್ತಿ ಹಾಗೂ ಸಾಧನಶ್ರೀ ಪ್ರಶಸ್ತಿಯನ್ನು ಕೂಡ ಇವರು ಪಡೆದುಕೊಂಡಿದ್ದಾರೆ. ಚಿಂತನ ಪ್ರತಿಷ್ಠಾನ ಇವರಿಂದ ಸಾಹಿತ್ಯ ಪ್ರತಿಭಾನ್ವೇಷಕ ಸನ್ಮಾನ 2023 ಇದು ಕೂಡ ದೊರೆತಿದೆ. ನಿಜಗುಣ ಫೌಂಡೇಶನ್ ಹಾಗೂ ಕರ್ನಾಟಕ ರಾಜ್ಯ ಮುಕ್ತಕ ಕವಿ ಪರಿಷತ್ ಮೈಸೂರು ವತಿಯಿಂದ ಕುಮಾರ ನಿಜಗುಣ ಸೇವಾ ಪ್ರಶಸ್ತಿ ಕೂಡ ಇವರು ತಮ್ಮದಾಗಿಸಿಕೊಂಡಿದ್ದಾರೆ. ವಿಶ್ವಚೇತನ ಬಳಗದಿಂದ ಕನ್ನಡ ಸಾಹಿತ್ಯ ಸೌರಭ ಪ್ರಶಸ್ತಿ 2023 ಕೂಡ ದೊರಕಿದೆ. ರಾಜ್ಯ ಬರಹಗಾರರ ಸಂಘದಿಂದ ಉತ್ತಮ ಬರಹಗಾರ 2021 ಅಂತೇಳಿ ಸನ್ಮಾನ ಕೂಡ ಮಾಡಿಸ್ಕೊಂಡಿದ್ದಾರೆ. 21ನೆಯ ಬಂಟ್ವಾಳ ತಾಲೂಕು ಸಾಹಿತ್ಯ ಸಮ್ಮೇಳನದಲ್ಲಿ ಗೌರವ ಸನ್ಮಾನಕ್ಕೆ ಪಾತ್ರರಾಗಿದ್ದಾರೆ. ಸಾಹಿತ್ಯೋತ್ಸವ ಫೇಸ್ಬುಕ್ ಬಳಗದಿಂದ ಸಂಕ್ರಾಂತಿ ತಿಂಗಳ ಕವಿಯಾಗಿ ಆಯ್ಕೆಯಾಗಿದ್ದಾರೆ. ಕರ್ನಾಟಕ ಕನ್ನಡ ಸಾಹಿತ್ಯ ಲೋಕದಿಂದ ಕನ್ನಡದ ಕಬ್ಬಿಗ 2024 ಹಾಗೂ ಕೆಂಪೇಗೌಡ ಪ್ರಶಸ್ತಿ ಕೂಡ ಇವರು ಭಾಜನರಾಗಿದ್ದಾರೆ. ಹಾಗೆಯೇ ಹಲವು ಸಮಾರಂಭದ ಅಧ್ಯಕ್ಷನಾಗಿ, ಉದ್ಘಾಟಕನಾಗಿ, ಕೃತಿ ಪರಿಚಯಕಾರರಾಗಿ, ಅತಿಥಿಗಳಾಗಿ ವೇದಿಕೆಯನ್ನು ಕೂಡ ಅಲಂಕರಿಸಿ ಗೌರವವನ್ನು ಪಡೆದಿದ್ದಾರೆ. ಇವರ ಕೃತಿ ಪರಿಚಯ, ಲೇಖನ, ಕವನಗಳೇ ಮುಂತಾದ ಬರಹಗಳು ಪತ್ರಿಕೆಗಳಲ್ಲೂ ಕೂಡ ಪ್ರಕಟವಾಗಿವೆ. ಹಾಗಾದರೆ ಬನ್ನಿ ವೀಕ್ಷಕರೇ, ಶ್ರೀ ಹರಿ ನರಸಿಂಹ ಉಪಾಧ್ಯಾಯವರ ಕವಿತೆಗಳನ್ನು ಕೇಳೋಣ. ಧನ್ಯವಾದಗಳು.
ಎಲ್ಲರಿಗೂ ನಮಸ್ಕಾರ. ನಾನು ಹರಿನರಸಿಂಹ ಉಪಾಧ್ಯಾಯ. ಈಗ ನಾನು ನನ್ನ ಮೆರವಣಿಗೆ ಕವನ ಸಂಕಲನದ ಒಂದೆರಡು ಕವನಗಳನ್ನು ನಿಮ್ಮ ಮುಂದೆ ವಾಚನ ಮಾಡ್ತಾ ಇದ್ದೀನಿ. ಕವನದ ಶೀರ್ಷಿಕೆ ಯುಗಾದಿ ತೊಲಗಲೆಲ್ಲ ಬೇಗುದಿ. ಯುಗಾದಿ ತೊಲಗಲೆಲ್ಲ ಬೇಗುದಿ. ಹಳತುದೆಲ್ಲವ ಕಳಚಿ ಹೊಸತನವ ನೊಪ್ಪುವಲು. ಹಳತುದೆಲ್ಲವ ಕಳಚಿ ಹೊಸತನವ ನೊಪ್ಪುವಲು. ಇದೆಯೊಳಗೆ ಸಂತಸದ ಶುಭ ದಿನವಿದು. ನಳನಳಿಪಳಿ ವಸುದೆ ಹಸುರುಡುಗೆ ತಾನುಟ್ಟು. ನಳನಳಿಪಳಿ ವಸುದೆ ಹಸುರುಡುಗೆ ತಾನುಟ್ಟು. ಸುಳಿವು ನೀಡುವಳೆಮಗೆ ಯುಗದಾದಿ ಎಂದು. ಸುಳಿವು ನೀಡುವಳೆಮಗೆ ಯುಗದಾದಿ ಎಂದು. ವಸಂತ ಗಾನವ ಕೇಳಿ ಚೈತ್ರ ನರ್ತನದೊಡನೆ. ವಸಂತ ಗಾನವ ಕೇಳಿ ಚೈತ್ರ ನರ್ತನದೊಡನೆ. ಶಿಶಿರಂಗಿ ಬೀಳ್ಕೊಡುಗೆ ನೋಡಬನ್ನಿ. ಮಾರುತನು ಮೃದುವಾಗೆ ರವಿ ತಾನು ನಗುತ್ತಿರಲು. ಮಾರುತನು ಮೃದುವಾಗೆ ರವಿ ತಾನು ನಗುತ್ತಿರಲು. ಹೊಂಗೆ ಮರ ತಂಪಿನಲ್ಲಿ ಸುಖವಿದೆನ್ನಿ. ಮನದಿ ಬೇಗುದಿ ಕಳೆದು ನವ ಜೀವನಕ್ಕೆ ಎಮ್ಮ. ಮನದ ಬೇಗುದಿ ಕಳೆದು ನವ ಜೀವನಕ್ಕೆ ಎಮ್ಮ. ಭೂತಾಯಿ ಮಡಿಲಿಂದು ಸ್ವಾಗತಿಸಿದೆ. ಯುಗಗಳು ಉರುಳಿದರೇನು ಹೊರಳಿ ಬರುವುದು ತಾನು. ಯುಗಗಳು ಉರುಳಿದರೇನು ಹೊರಳಿ ಬರುವುದು ತಾನು. ನಿತ್ಯ ಸತ್ಯದ ಕುರುಹು ಕಣ್ಮುಂದಿದೆ. ನಿತ್ಯ ಸತ್ಯದ ಕುರುಹು ಕಣ್ಮುಂದಿದೆ. ಪ್ರಕೃತಿಯು ಸೊಬಗೇರಿ ನೋಡೆಂದಿದೆ. ಪ್ರಕೃತಿಯು ಸೊಬಗೇರಿ ನೋಡೆಂದಿದೆ. ಹಾಗೆ ಇನ್ನೊಂದು ಕವನ, ಶೀರ್ಷಿಕೆ ಹಚ್ಚ ಬನ್ನಿ ಕರುನಾಡ ದೀಪವ. ಕರುನಾಡ ತುಂಬೆಲ್ಲ ಕನ್ನಡದ ಕಹಳೆಯನ್ನು ಮೊಳಗಿಸುವ ಬನ್ನಿರಿ ಓ ಕನ್ನಡಿಗರೇ. ಕರುನಾಡ ತುಂಬೆಲ್ಲ ಕನ್ನಡದ ಕಹಳೆಯನ್ನು ಮೊಳಗಿಸುವ ಬನ್ನಿರಿ ಓ ಕನ್ನಡಿಗರೇ. ಸಿರಿದೇವಿ ತಾಯಿ ಭುವನೇಶ್ವರಿಯ ನೆನೆದು ಪ್ರಜ್ವಲಿಸಲೆಲ್ಲೆಡೆಗೆ ಬೆಳಕದಾರೆ. ಸಿರಿದೇವಿ ತಾಯಿ ಭುವನೇಶ್ವರಿಯ ನೆನೆದು ಪ್ರಜ್ವಲಿಸಲೆಲ್ಲೆಡೆಗೆ ಬೆಳಕದಾರೆ. ಶ್ರೀಗಂಧ ನಾಡಿನಲ್ಲಿ ಸಾಗೋಣ ಪಸರಿಸುತ್ತ. ಶ್ರೀಗಂಧ ನಾಡಿನಲ್ಲಿ ಸಾಗೋಣ ಪಸರಿಸುತ್ತ. ಕಂಪು ಕಸ್ತೂರಿ ಕನ್ನಡದ ಹಿರಿಮೆ. ಸೌಗಂಧ ಬೀರುವಲು ಚಂದನದ ನಾಡಿನಲ್ಲಿ ಇಂಪು ನೀಡದೇನು ಕಾವ್ಯ ಚಿಲುಮೆ. ಸೌಗಂಧ ಬೀರುವಲು ಚಂದನದ ನಾಡಿನಲ್ಲಿ ಇಂಪು ನೀಡದೇನು ಕಾವ್ಯ ಚಿಲುಮೆ. ಕೃಷ್ಣೆ ತುಂಗೆ ಭದ್ರೆ ಕವಿನಿ ನೇತ್ರಾವತಿಯು ಹರಿವ ಪಾವನ ನೆಲವು ಕರ್ನಾಟಕ. ಕೃಷ್ಣೆ ತುಂಗೆ ಭದ್ರೆ ಕವಿನಿ ನೇತ್ರಾವತಿಯು ಹರಿವ ಪಾವನ ನೆಲವು ಕರ್ನಾಟಕ. ತೃಷ್ಣೆಯನ್ನು ತೀರಿಸುವ ಕಾವೇರಿ ತಾಯಿಯು. ತೃಷ್ಣೆಯನ್ನು ತೀರಿಸುವ ಕಾವೇರಿ ತಾಯಿಯು ಪಸರಿಸಿ ಕಾಯೆ ನಮಗಿಲ್ಲ ಕಂಟಕ. ಕಾವ್ಯ ಕಬ್ಬಿಗರಿರುವ ಮಣ್ಣಿನಲ್ಲಿ ಆರದಿಹ ಕನ್ನಡದ ದೀಪವ ಹಚ್ಚೋಣ ಬನ್ನಿ. ಕಾವ್ಯ ಕಬ್ಬಿಗರಿರುವ ಮಣ್ಣಿನಲ್ಲಿ ಆರದಿಹ ಕನ್ನಡದ ದೀಪವ ಹಚ್ಚೋಣ ಬನ್ನಿ. ದಿವ್ಯ ಜ್ಞಾನದ ಭವ್ಯ ಇತಿಹಾಸ ಹೊಂದಿರಲು. ದಿವ್ಯ ಜ್ಞಾನದ ಭವ್ಯ ಇತಿಹಾಸ ಹೊಂದಿರಲು ಹೊನ್ನುಡಿಯ ನಿಂದು ಬರೆಯ ಬನ್ನಿ. ಹೊನ್ನುಡಿಯ ನಿಂದು ಬರೆಯ ಬನ್ನಿ. ಹಾಗೆ ಮುಂದಿನ ಕವನ, ಶೀರ್ಷಿಕೆ ಮಾತು ಮೌನ. ಮಾತು ಮೌನ ನಡುವೆ ಕಥನ ಬಾಳಬೇಕು ಜಗದಲ್ಲಿ. ಮಾತು ಮೌನ ನಡುವೆ ಕಥನ ಬಾಳಬೇಕು ಜಗದಲ್ಲಿ. ಜನನ ಮರಣ ವಿಹುದು ಗಹನ ಸೌಖ್ಯ ಕಾಣು ದಿನದಲ್ಲಿ. ಜನನ ಮರಣ ವಿಹುದು ಗಹನ ಸೌಖ್ಯ ಕಾಣು ದಿನದಲ್ಲಿ. ಮೌನವಿರಲು ಕಠಿಣ ಸಮಯ ಕಲಹವಾಗದೆಲ್ಲಿಯೂ. ಮೌನವಿರಲು ಕಠಿಣ ಸಮಯ ಕಲಹವಾಗದೆಲ್ಲಿಯೂ. ಅತಿಯ ಮಾತು ಸ್ಥಿತಿಯ ತರದೆ ಶಾಂತಿ ಕಾಂಬುದೆಲ್ಲಿಯೋ. ಅತಿಯ ಮಾತು ಸ್ಥಿತಿಯ ತರದೆ ಶಾಂತಿ ಕಾಂಬುದೆಲ್ಲಿಯೋ. ಧ್ಯಾನ ರೂಪದಲ್ಲಿ ಕುಳಿತು ಸ್ಮರಿಸಿ ದಿವ್ಯ ಚೇತನ. ಧ್ಯಾನ ರೂಪದಲ್ಲಿ ಕುಳಿತು ಸ್ಮರಿಸಿ ದಿವ್ಯ ಚೇತನ. ಮನವ ತಿಳಿಯ ಗೊಳಿಸೆ ಬದುಕು ಹಗುರಾಗಿ ಮೈಮನ. ಮನವ ತಿಳಿಯ ಗೊಳಿಸೆ ಬದುಕು ಹಗುರಾಗಿ ಮೈಮನ. ಮಾತಿಗಿಲ್ಲ ಮೌನ ಸೌಖ್ಯ. ಮಾತಿಗಿಂತ ಮೌನ ಸೌಖ್ಯ ಪ್ರೀತಿಯಲ್ಲೂ ಸನಿಹವು. ಮಾತಿಗಿಂತ ಮೌನ ಸೌಖ್ಯ ಪ್ರೀತಿಯಲ್ಲೂ ಸನಿಹವು. ಮಾತಿಗಿರದು ಅರ್ಥ ಅಸಂಖ್ಯ. ಮಾತಿಗಿರದು ಅರ್ಥ ಅಸಂಖ್ಯ. ಮೌನ ಪ್ರೇಮ ಸತ್ಯವು. ಮೌನದೊಳಗೆ ಮನದ ನೋವು ಮತಿಸಲೆಮ್ಮ ಜೀವನ. ಮೌನದೊಳಗೆ ಮನದ ನೋವು ಮತಿಸಲೆಮ್ಮ ಜೀವನ. ಬಾಡಿ ಸುಟ್ಟು ಹೋಗದಿರಲಿ ನಗುವು ಪ್ರೇಮ ಸಿಂಚನ. ಬಾಡಿ ಸುಟ್ಟು ಹೋಗದಿರಲಿ ನಗುವು
ಪ್ರೇಮ ಸಿಂಚ. ಹಾಗೆಯೇ ಇನ್ನೊಂದು ಕವನ, ಅದರ ಶೀರ್ಷಿಕೆ ಏಜೆಂಟರು ನಾವು. ಏಜೆಂಟರು ನಾವು, ಏಜೆಂಟರು ನಾವು, ಏಜೆಂಟರು ನಾವು, ಚೌಕಾಸಿ ಮಾಡುತ್ತಾ ವ್ಯವಹಾರ ಕುದುರಿಸುವ ಏಜೆಂಟರು ನಾವು. ಯಾರಿಗೆ ಏನೇನು ಬೇಕೆಂದು ತಿಳಿಸಲು, ಯಾರಿಗೆ ಏನೇನು ಬೇಕೆಂದು ತಿಳಿಸಲು ಅದಕ್ಕೊಪ್ಪುವಂತೆಯೇ ಅಷ್ಟಿಷ್ಟು ಕಸಿಯುವ, ಅದಕ್ಕೊಪ್ಪುವಂತೆಯೇ ಅಷ್ಟಿಷ್ಟು ಕಸಿಯುವ ಏಜೆಂಟರು ನಾವು. ಪರೀಕ್ಷೆ ಬಂದಾಗ ಪ್ರಶ್ನೆ ಪತ್ರಿಕೆ ಬೇಕೆ, ಉತ್ತೀರ್ಣಗೊಳ್ಳಲು ಅಂಕವು ಸಾಕೆ. ಪರೀಕ್ಷೆ ಬಂದಾಗ ಪ್ರಶ್ನೆ ಪತ್ರಿಕೆ ಬೇಕೆ, ಉತ್ತೀರ್ಣಗೊಳ್ಳಲು ಅಂಕವು ಸಾಕೆ. ಹಿಂದನ ರಾತ್ರಿ ಹಣ ಕೊಟ್ಟುಕೊಳ್ಳಿರಿ, ಎಕ್ಸಾಮ್ ಹಾಲಲ್ಲಿ ಧೈರ್ಯದಿ ಬರೆಯಿರಿ. ಹಿಂದಿನ ರಾತ್ರಿಯೇ ಹಣ ಕೊಟ್ಟುಕೊಳ್ಳಿರಿ, ಎಕ್ಸಾಮ್ ಹಾಲಲ್ಲಿ ಧೈರ್ಯದಿ ಬರೆಯಿರಿ. ವಂಚನೆ ಎಂಬುದು ಲಂಚದಲ್ಲಿಲ್ಲ, ಹಂಚಿಕೆ ವೇಳೆಗೆ ಹಣ ಕೊಡಿರಲ್ಲ. ವಂಚನೆ ಎಂಬುದು ಲಂಚದಲ್ಲಿಲ್ಲ, ಹಂಚಿಕೆ ವೇಳೆಗೆ ಹಣ ಕೊಡಿರಲ್ಲ. ದಡ್ಡರಾದರೂ ಪಾಸಾಗುವಿರಲ್ಲ, ನೋಟೊಂದಿದ್ದರೆ ಭಯ ಬೇಕಿಲ್ಲ. ದಡ್ಡರಾದರೂ ಪಾಸಾಗುವಿರಲ್ಲ, ನೋಟೊಂದಿದ್ದರೆ ಭಯ ಬೇಕಿಲ್ಲ. ಸರ್ಕಾರಿ ಕೆಲಸಕ್ಕೆ ಬೇರೆಯೇ ಲೆಕ್ಕ, ಕೊಟ್ಟರೆ ಕಾಸು ಸೀಟು ಪಕ್ಕ. ಸರ್ಕಾರಿ ಕೆಲಸಕ್ಕೆ ಬೇರೆಯೇ ಲೆಕ್ಕ, ಕೊಟ್ಟರೆ ಕಾಸು ಸೀಟು ಪಕ್ಕ. ಕಡತ ವಿಲೇವಾರಿಗೆ ದೊಡ್ಡದು ಮೊತ್ತ, ಕಡತ ವಿಲೇವಾರಿಗೆ ದೊಡ್ಡದು ಮೊತ್ತ. ತಲೆ ಹಿಡುಕರ ನಡುವೆ ಜೋಕೆ ಅಕ್ಕ, ತಲೆ ಹಿಡುಕರ ನಡುವೆ ಜೋಕೆ ಅಕ್ಕ. BPL ಪಡಿತರ ಕಾರ್ಡ್ ಬೇಕೆ, ಡ್ರೈವಿಂಗ್ ಲೈಸೆನ್ಸ್ಗೆ ಪರದಾಡುವಿರೇಕೆ. ಪಿಂಚಣಿ ಹಣ ಬಂದರೆ ಸಾಕೆ, ತರಿಸಿಕೊಡುವೆವು ಚಿಂತೆಯೂ ಏಕೆ. ಪಿಂಚಣಿ ಹಣ ಬಂದರೆ ಸಾಕೆ, ತರಿಸಿಕೊಡುವೆವು ಚಿಂತೆಯೂ ಏಕೆ. ಸಭ್ಯರು ಎನ್ನುತ್ತಾ ತೆರ ಹಂಚುತ್ತ ತಿನ್ನುವೆವು, ಸಭ್ಯರು ಎನ್ನುವ ತೆರ ಹಂಚುತ್ತ ತಿನ್ನುವೆವು. ಮಾತಿನ ಮರ್ಯಾದೆಯ ಬಿಟ್ಟು ಬಿಡುವೆವು, ಮಾನ ಮರ್ಯಾದೆಯ ಬಿಟ್ಟು ಬಿಡುವೆವು. ಒಳಗಿನ ಗುಟ್ಟನು ಬಾಯಿ ಬಿಡದಿರಿ ಎಲ್ಲೂ, ಒಳಗಿನ ಗುಟ್ಟನು ಬಾಯಿ ಬಿಡದಿರಿ ಎಲ್ಲೂ. ಸೋರಿಕೆಯಾದರೆ ನಾವು ಸಿಗುವುದೇ ಇಲ್ಲ, ಸೋರಿಕೆಯಾದರೆ ನಾವು ಸಿಗುವುದೇ ಇಲ್ಲ. ಚಿಂತನ ಟಿವಿಯವರಿಗೆ ಅನಂತ ಧನ್ಯವಾದಗಳು. ನಮಸ್ಕಾರ.